ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೋಸ್ಕರ ಒಂದು ಸ್ಪೆಷಲ್ ಆಗಿರುವಂತಹ ಒಂದು ಸಿಂಪಲ್ಲಾಗಿ ಈಸಿಯಾಗಿ ಮಾಡಲಿಕ್ಕೆ ಆಗುವಂತಹ ಒಂದು ಡಿಸೈನ್ನ ತಗೊಂಡು ಬಂದಿದ್ದೇನೆ. ಇದು ಕಸ್ಟಮರ್ ಬ್ಲೌಸ್ ಮೇಲೆ ನಾನು ವರ್ಕ್ ಮಾಡಿದ್ದೇನೆ. ಇದು ಹೇಗೆ ಮಾಡೋದು ಅಂತ ಇದಕ್ಕಿಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕಿದ್ದೇನೆ ನೋಡಿ. ಇದು ನಾನು ಸ್ಲೀವ್ಸ್ ಮತ್ತು ನೆಕ್ ಡಿಸೈನ್ ಮಾಡಿದ್ದೇನೆ. ಇದು ನೆಕ್ ಡಿಸೈನ್ ಬರುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ಕಡಿಮೆ ಮೆಟೀರಿಯಲಲ್ಲೂ ಮಾಡಬಹುದು ಈ ಟೈಪ್ ಇದು ವರ್ಕ್. ಸೊ ಬನ್ನಿ ಡಿಸೈನ್ ಹೇಗೆ ಮಾಡೋದು ಅಂತ ನೋಡುವ. ಸೊ ಫುಲ್ ಬೀಡ್ಸ್ ವರ್ಕ್ ಆಗಿರುವ ಕಾರಣ ಬೀಡ್ಸಲ್ಲೇ ನಾವು ಮಾಡಬೇಕಾಗತ್ತೆ. ಸೊ ಇದು ಟೈಲರೇ ಮೆಷರ್ಮೆಂಟ್ ಹಾಕಿ ಕೊಟ್ಟಿದ್ದಾರೆ. ಬಾರ್ಡರ್ನ ಮೇಲೆ ವರ್ಕ್ ಮಾಡಬೇಕು. ಸೊ ಮೊದಲಿಗೆ ಏನು ಮಾಡ್ತೇನೆ ಅಂದರೆ, ನಾನು ಕೆಲವರು ಮಿಷಿನ್ ಎಲ್ಲ ಇದ್ದವರು ಏನು ಮಾಡ್ತಾರೆ ಅಂದರೆ ಇಲ್ಲಿಗೆ ಒಂದು ಕ್ಲೋತ್ ಫಿಕ್ಸ್ ಮಾಡ್ತಾರೆ. ಬಟ್ ನಾನು ಏನು ಮಾಡ್ತೇನೆ ಅಂದರೆ, ಈ ಮಿಷಿನ್ ಇಲ್ಲದವರು ಏನು ಮಾಡಬೇಕು ಅಲ್ವಾ, ಅದಕ್ಕೋಸ್ಕರ ನಾನು ಈ ಟೈಪ್ ಥ್ರೆಡ್ ನೋಡಿ, ಹೀಗೆ ಈ ಟೈಪ್ ಥ್ರೆಡ್ ಹಾಕ್ತೇನೆ. ಯಾಕಂದರೆ ಸ್ವಲ್ಪ ಟೈಟಾಗಿ ನಿಲ್ಲುತ್ತೆ, ಅಂದರೆ ನಿಮಗೆ ಈಸಿ ಆಗುತ್ತೆ. ಆ ಟೈಲರಿಂಗ್ ಮಿಷಿನಲ್ಲಿ ಎರಡೆರಡು ಕೆಲಸ, ಒಮ್ಮೆ ಫಿಕ್ಸ್ ಮಾಡಬೇಕು, ಒಮ್ಮೆ ತೆಗಿಬೇಕು. ಸೊ ಹಾಗೆ ಎಲ್ಲರ ಮನೆಯಲ್ಲೂ ಟೈಲರಿಂಗ್ ಮಿಷಿನ್ ಇರಲ್ಲ. ಸೊ ಕೈಯಲ್ಲೂ ಮಾಡ್ಬೋದು, ಪ್ರಾಬ್ಲಮ್ ಇಲ್ಲ. ಮಿಷಿನ್ ಇಲ್ಲದಿದ್ದರೂ ಕೈಯಲ್ಲೂ ಈ ಟೈಪ್ ಥ್ರೆಡ್ಡನ್ನು ಹಾಕಿ ನಾವು ಟೈಟ್ ಮಾಡ್ಬೋದು ಬಟ್ಟೆಯನ್ನು. ಸೊ ಈಗ ನಾನು ಫಸ್ಟಿಗೆ ಚೈನ್ ಸ್ಟಿಚ್ ಕೊಡ್ತಾ ಇದ್ದೇನೆ. 2 ಲೈನ್ ಚೈನ್ ಸ್ಟಿಚ್ ಕೊಡ್ತೇನೆ. ಬಟ್ ಚೈನ್ ಸ್ಟಿಚ್ ಕೊಡೋದು ವೇಸ್ಟ್ ಇಂಥ ಬಾರ್ಡರ್ ಡಿಸೈನಿಗೆ. ಆದ್ರೂ ಟೈಲರ್ಸ್ನವರಿಗೆ ಕಟ್ಟಿಂಗ್ ಈಸಿ ಆಗುತ್ತೆ, ಸ್ಟಿಚಿಂಗ್ ಈಸಿ ಆಗುತ್ತೆ. ನಮ್ಮ ಡಿಸೈನ್ಸ್ ಕಟ್ಟಾಗಿ ಹೋಗೋದಿಲ್ಲ. ಅದಕ್ಕೋಸ್ಕರ ನಾವು ಚೈನ್ ಸ್ಟಿಚ್ ಕೊಡಲೇಬೇಕಾಗುತ್ತೆ. ಅದು ಬಾರ್ಡರ್ ಇರಲಿ ಪ್ಲೇನ್ ಇರಲಿ, ಚೈನ್ ಸ್ಟಿಚ್ ನಾವು ಅದಕ್ಕೆ ಕೊಡಬೇಕಾಗುತ್ತೆ. ಈಗ ನಾವೇನು ಮಾಡಬೇಕಂದ್ರೆ, ಇದಕ್ಕೆ ಬೀಡ್ಸ್ ಸ್ಟಿಚ್ ಮಾಡುವ. ಫಸ್ಟಿಗೆ ನಾನು ಶುಗರ್ ಬೀಡ್ ಸ್ಟಿಚ್ ಮಾಡ್ತಾ ಇದ್ದೇನೆ ನೋಡಿ. ನನ್ನ ಹತ್ರ ಶುಗರ್ ಬೀಡ್ ಇದೆ. ಸೊ ಅದನ್ನು ನಾನು ಸ್ಟಿಚ್ ಮಾಡ್ತಾ ಇದ್ದೇನೆ. ಸೊ ನೋಡಿ, ಸಿಂಪಲ್ ಆಗಿರುವಂತಹ ಡಿಸೈನ್ ಮಾಡಿದ್ದೇನೆ. ಬಟ್ ಅದು ಮಾಡಿದಾದಮೇಲೆ ಗ್ರ್ಯಾಂಡ್ ಆಗಿದೆ. ಬಟ್ ತುಂಬ ಮೆಟೀರಿಯಲ್ಸ್ ಏನು ಯೂಸ್ ಮಾಡಿಲ್ಲ, ಬೀಡ್ಸ್ ಮತ್ತು ಸ್ಟೋನ್ಸ್ ಅಷ್ಟೇ. ತುಂಬ ಮೆಟೀರಿಯಲ್ಸ್ ಯೂಸ್ ಮಾಡಿಲ್ಲ ನಾನು. ನೋಡ್ಬೋದು ನೀವು ನೆಕ್ಸ್ಟ್ ಮಾಡುವಾಗ, ವರ್ಕ್ ಮಾಡುವಾಗ. ಸೊ ನಾನು ಫಸ್ಟ್ ಶುಗರ್ ಬೀಡ್ಸ್, 1 ಲೈನ್ ಶುಗರ್ ಬೀಡ್ಸ್ ಹಾಕ್ತಾ ಇದ್ದೇನೆ. ಸೊ ನೋಡಿ, ಶುಗರ್ ಬೀಡ್ ಹಾಕ್ತಾ ಇದ್ದೇನೆ. ನೀವು ನಿಮ್ಮಲ್ಲಿರುವ ಶುಗರ್ ಬೀಡ್ ಇದೀಗ ಕಾಪರ್ ಶೇಡಲ್ಲಿ ಇದೆ, ಅದಕ್ಕೋಸ್ಕರ ನಾನು ಕಾಪರ್ ಶೇಡ್ ಶುಗರ್ ಬೀಡ್ ಯೂಸ್ ಮಾಡ್ತಿದ್ದೇನೆ. ಈಗ ನಾನು ಸ್ವಲ್ಪ ದೊಡ್ಡ ಬೀಡ್ಸ್ ಯೂಸ್ ಮಾಡ್ತಿದ್ದೇನೆ, ಅಂದರೆ 2 mm ಬೀಡ್ ಯೂಸ್ ಮಾಡ್ತಿದ್ದೇನೆ ಮಿಡಲಿಗೆ. ಸೊ ಅವ್ರು ಕೊಟ್ಟಿರುವ ಡಿಸೈನಲ್ಲಿ ಸೇಮ್ ವರ್ಕ್ ಇದೆ. ಆ ಕಸ್ಟಮರ್ಗೆ ಸೇಮ್ ಟು ಸೇಮ್ ಹಾಗೇ ಬೇಕಂತೆ, ಚೇಂಜಸ್ ಬೇಡ ಅಂತ ಹೇಳಿದರು ನನಗೆ ಟೈಲರ್. ಸೊ ಅದಕ್ಕೋಸ್ಕರ ಅವರು ಯಾವ ಡಿಸೈನ್ ಕೊಟ್ಟಿದ್ದಾರೆ, ಅದರಲ್ಲಿ ಯಾವ ಶೇಪ್ ಇದೆ, ಅದೇ ಶೇಪಲ್ಲಿ ನಾನು, ಅದೇ ಸೈಜಲ್ಲಿ ನಾನು ಬೀಡ್ಸ್ ಕೂಡ ಹಾಕ್ತಾ ಇದ್ದೇನೆ. ನೋಡ್ಬೋದು ನೀವೀಗ. ನೀವು ಬಿಗಿನರ್ಸ್ ಆಗಿದ್ದರೆ ನಿಮ್ಮ ನೀಡಲ್ಸಲ್ಲಿ ತುಂಬ ಬೀಡ್ಸ್ ತಗೊಳ್ಬೇಡಿ ಆಯಿತಾ. ತಗೊಂಡ್ರೆ ಅದು ಕೆಳಗೆ ಬಿದ್ದೋಗುತ್ತೆ. ಅದಕ್ಕೊಂದು 3 ಅಥವಾ 4 ಬೀಡ್ಸ್ ಅಷ್ಟೇ ತಗೊಳ್ಳಿ, ಜಾಸ್ತಿ ಬೀಡ್ಸ್ ತಗೊಳ್ಳಿಕ್ಕೆ ಹೋಗಬೇಡಿ. ನೋಡಿ, ಈಗ ಬೀಡ್ಸ್ ಸ್ಟಿಚ್ ಮಾಡ್ತಾ ಇದ್ದೇನೆ. ಸೊ ಮತ್ತೆ ಎಲ್ಲರೂ ಹೇಗಿದ್ದೀರಾ, ಹುಷಾರಲ್ವಾ? ಸೊ ಯಾರೆಲ್ಲ ಬಿಗಿನರ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಿದ್ದೀರಾ, ಎಲ್ಲಿವರೆಗೆ ಬಂತು ನಿಮ್ಮ ಪ್ರಾಕ್ಟೀಸ್ ವರ್ಕ್ ಎಲ್ಲ? ಸೊ ಆಗ್ತಾ ಇದೆಯಲ್ವಾ? ನಾನು ಆಗ್ತಾ ಇದೆ ಅಂತ ಭಾವಿಸ್ತೇನೆ. ಕೆಲವರು ನನ್ನ ವಿಡಿಯೋ ನೋಡಿ ಕಲಿತಾ ಇದ್ದೇನೆ ಅಂತ ಹೇಳ್ತಿದ್ದಾರೆ. ಸೊ ಆಗಲಿ, ಅವರ ಫ್ಯೂಚರ್ ಒಳ್ಳೆಯದಾಗಲಿ. ಆರಿ ವರ್ಕ್ ಕಲಿತು ಬಿಸ್ನೆಸ್ ಸ್ಟಾರ್ಟ್ ಮಾಡಲಿ. ಸೊ ನಾನು ಕೂಡ ಯೂಟ್ಯೂಬಿಂದನೇ ಕಲಿತದ್ದು 4 years ಬ್ಯಾಕ್. ಸೊ ಈಗ ನಾನು ನನ್ನ ಓನ್ ಬಿಸ್ನೆಸ್ ನಾನೇ ಸ್ಟಾರ್ಟ್ ಮಾಡಿದ್ದೇನೆ, ಮಾಡ್ತಾ ಇದ್ದೇನೆ. ಸೊ 4 yearsಯಿಂದ. ಸೊ ನೀವು ಕೂಡ ಹಾಗೆ ಯೂಟ್ಯೂಬಿಂದ ಕಲೀರಿ. ನನ್ನ ವೀಡಿಯೋ ಅಂತಲ್ಲ, ಬೇರೆಯವರ ವೀಡಿಯೋ ಕೂಡ ನೋಡಿ ಕಲಿಬೋದು. ನಿಮಗೆ ಯಾರ ಮೆಥಡ್ ನಿಮಗೆ ಈಸಿ ಆಗುತ್ತೆ ಅವರ ಮೆಥಡಲ್ಲಿ ನೀವು ಕಲಿತು ಯಾರಿಂದ ಬೇಕಾದರೂ ಕಲೀರಿ. ಬಟ್ ನೀವು ಓನ್ ಬಿಸ್ನೆಸ್ ಮಾಡಿ ಅಷ್ಟೆ. ಎಲ್ಲಿ ನಿಮಗೆ ಈಸಿ ಮೆಥಡ್ ಆಗುತ್ತೆ ಅಲ್ಲಿಂದಲೇ ಕಲೀರಿ, ಅಲ್ಲಿಂದಲೇ ಬೆಳೀರಿ ಅಲ್ವಾ? ಸೊ ನಾವೀಗ ಲೈನ್ಸ್ ಕಂಪ್ಲೀಟ್ ಆಯಿತು ಈಗ. ಸೊ ಈಗ ಸೀಸನ್ ಸ್ಟಾರ್ಟ್ ಆಗ್ತಾ ಬಂತು. ಸೊ ನಮಗೆ ಸ್ವಲ್ಪ ಮೇಯಲ್ಲೆಲ್ಲ ಸ್ವಲ್ಪ ಸೀಸನ್ ಇರಲಿಲ್ಲ. ಸೀಸನ್ ಇತ್ತು, ಬಟ್ ಅದು ಕೆಲವು ಟೈಮ್ ಈ ಮೌಢ್ಯ ಅದೆಲ್ಲ ಬರುವಾಗ ಸ್ವಲ್ಪ ಆರ್ಡ್ರ್ ಎಲ್ಲ ಕಡಿಮೆ ಆಗುತ್ತೆ. ಬಟ್ ಈಗ ರಿಟರ್ನ್ ಸ್ಟಾರ್ಟ್ ಆಗಿದೆ, ಬರ್ತಾ ಇದೆ ಆರ್ಡ್ರ್. ಇನ್ನೂ ಫುಲ್ಲು ಇಯರ್ ಕೂತ್ಕೊಳ್ಳಿಕ್ಕೆ ಟೈಮ್ ಇಲ್ಲ ನಮಗೆ. ಸೊ ಅಷ್ಟು ಆರ್ಡರ್ ಬರ್ತಾ ಇರುತ್ತೆ. ಸೊ ಈಗ ಇದು ಡ್ರೈ ಆದಮೇಲೆ ನಾವು ಬೀಡ್ಸ್ ಸ್ಟಿಚ್ ಮಾಡಬೇಕು. ಈಗ ನಾನು ಬುಟ್ಟಾಸ್ ಡಿಸೈನ್ ಮಾಡಲಿಕ್ಕೆ ನೋಡಿ, ಟ್ರೇಸಿಂಗ್ ಎಲ್ಲ ಬೇಡ. ನಾವೀಗ ಜಸ್ಟ್ ಸ್ಕೇಲಲ್ಲಿ ಕೂಡ ಮೆಷರ್ಮೆಂಟ್ ಹೀಗೆ ಹಾಕ್ಕೊಂಡು ಅಲ್ಲೆಲ್ಲ ಒಂದೊಂದು ಸ್ಟೋನ್ ಇಟ್ಟು
ಅದಕ್ಕೆ ಡಿಸೈನ್ ಮಾಡ್ಬೋದು. ಸುಮ್ಮನೆ ವೇಸ್ಟ್ ಆ ಟ್ರೇಸಿಂಗ್ ಎಲ್ಲ ಮಾಡಿದ್ರೆ ಉಂಟಲ್ಲ ಎಷ್ಟು ಟೈಮ್ ಹೋಗುತ್ತೆ ಅಂದರೆ ಒಂದು ಹಾಫ್ ಡೇ ಹೋಗುತ್ತೆ ನಮಗೆ. ಟ್ರೇಸ್ ಮಾಡಬೇಕು, ರಿಟರ್ನ್ ಅದನ್ನು ಬಟ್ಟೆಗೆ ಕಾಪಿ ಮಾಡಬೇಕು. ಅದು ಒಂದು ವೇಳೆ ನಾವು ಕಾಪಿ ಮಾಡುವಾಗ ಬರದಿದ್ದರೆ ರಿಟರ್ನ್ ಕಾಪಿ ಮಾಡಬೇಕು. ಆಲ್ರೆಡಿ ಮೊದಲೇ ಕಾಪಿ ಮಾಡಿದ್ದ ಸ್ವಲ್ಪ ಸ್ವಲ್ಪ ಅಲ್ಲಲ್ಲಿದ್ದರೆ ಅದು ಕನ್ಫ್ಯೂಷನ್, ಇದು ಕಾಪಿಯಾ ಈ ಕಾಪಿಯಾ, ನಾವು ಯಾವ ಕಾಪಿ ವರ್ಕ್ ಮಾಡಲಿಕ್ಕೆ ಈಗ ಅಂತ. ಸೊ ಫುಲ್ ಕನ್ಫ್ಯೂಷನ್. ಅದಕ್ಕೆ ನಾವು ಬಟ್ಟೆಯ ಮೇಲೆ ನಾವೇ ವರ್ಕ್ ಮಾಡೋದು ಬೆಟರ್. ಅಂದರೆ ನಾವೇ ಫಸ್ಟೇ ಡಿಸೈನ್ ಮಾಡಿ ಮಾಡೋದು ಬೆಟರ್. ಈಗ ನಾನು ಏನು ಮಾಡ್ತಿದ್ದೇನೆ ಅಂದರೆ ನೋಡಿ, ಇಲ್ಲಿ ನಾನು ಸ್ಟೋನ್ ಹಾಕಿದ್ದೇನಲ್ಲ ಅದರ ಔಟರ್ ಲೈನಿಗೆ ನಾನು ಶುಗರ್ ಬೀಡ್ಸ್ ಕೊಡ್ತಾ ಇದ್ದೇನೆ. ಸೊ ನೋಡ್ಬೋದು, ಈಗ ನಿಮಗೆ ನೋಡುವಾಗ ಸ್ವಲ್ಪ ಸಿಂಪಲ್ ಟೈಪ್ ಕಾಣುತ್ತೆ, ಬಟ್ ನೀವು ಲಾಸ್ಟಿಗೆ ಫಿನಿಶ್ ಆದಮೇಲೆ ನೋಡಿ ವರ್ಕ್ ಹೇಗೆ ಕಾಣುತ್ತೆ ಅಂತ. ತುಂಬ ಚೆನ್ನಾಗಿ ಕಾಣುತ್ತೆ, ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ. ನಾನು ಫಸ್ಟಿಗೆ ತೋರಿಸಿರುವ ವಿಡಿಯೋ ಇದೇ ಬ್ಲೌಸ್ ಇದ್ದು ನೋಡಿ, ಎಷ್ಟು ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಅದು. ಸೊ ನೋಡಿ, ಸೊ ನಾನು ಫುಲ್ ಸ್ಟಿಚ್ ಮಾಡ್ತಿದ್ದೇನೆ. ನಾನು ಹೇಳೋದು ಏನಂದರೆ, ನೀವು ಬಿಗಿನರ್ಸ್ ಆಗಿದ್ದರೆ ನೀವು ಸ್ಟಾರ್ಟಿಂಗಿಂದಲೇ ಡಿಸೈನ್ ಮಾಡಲಿಕ್ಕೆ ಕಲಿಬೇಕು. ನೀವು ಖಾಲಿ ವರ್ಕ್ ಮಾಡಿದರೆ ಸಾಕಾಗಲ್ಲ, ನಿಮಗೆ ಡಿಸೈನ್ ಹೇಗೆ ಮಾಡಬೇಕು ಅದು ಕೂಡ ಸ್ವಲ್ಪ ನಾಲೆಜ್ ಇರಬೇಕು. ಯಾಕಂದರೆ ಆರಿ ವರ್ಕಲ್ಲಿ ಜಾಸ್ತಿ ಬರುವುದಂದರೆ ನಿಮಗೆ ಡಿಸೈನ್ ಮಾಡಲಿಕ್ಕೆ ಜಾಸ್ತಿ ಬರೋದು. ನಿಮ್ಮ ಡಿಸೈನ್ ನೀಟಾಯಿತು ಅಂದರೆ ನಿಮ್ಮ ವರ್ಕ್ ಫಿನಿಶಿಂಗ್ ಕೂಡ ನೀಟೇ ಆಗಿರುತ್ತೆ. ನಿಮ್ಮ ಡಿಸೈನ್ ಒಟ್ರಾಶಿ ಆಯಿತು ಅಂದರೆ ಅದು ಕಷ್ಟ. ಅದಕ್ಕೆ ನಾನು ಹೇಳೋದು, ನೀವು ಪ್ರಾಕ್ಟೀಸ್ ಮಾಡುವಾಗ ಡಿಸೈನ್ ಮಾಡೋದು ಕೂಡ ಪ್ರಾಕ್ಟೀಸ್ ಮಾಡಿದರೆ ಜೊತೆಗೆ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ. ಆರಿ ವರ್ಕ್ ಕಲಿಯೋದು ಕೂಡ ಪ್ರಾಕ್ಟೀಸ್ ಆಗುತ್ತೆ, ಪ್ಲಸ್ ಡಿಸೈನ್ ಮಾಡೋದು ಕೂಡ ಪ್ರಾಕ್ಟೀಸ್ ಆಗುತ್ತೆ. ನೀವು ಅದೇನು ಗೊತ್ತಾ, ಅದು ನಿಮಗೆ ಡಿಸೈನ್ ಬರೋದಿಲ್ಲ ಯಾಕೆ ಗೊತ್ತಾ, ನೀವು ಅದನ್ನು ಟ್ರೈಯೇ ಮಾಡಿಲ್ಲ. ಡಿಸೈನ್ ಮಾಡೋದನ್ನು ಫಸ್ಟ್ ಚಿಕ್ಕದಿಂದ ಟ್ರೈ ಮಾಡಬೇಕು. ಅದು ಬಿಡಿ, ಈಗ ನಾವು ಹೇಳ್ತೇವೆ ಈಗ ನಾನು ಮಾಡಿರೋ ಡಿಸೈನ್ ಅಷ್ಟು ಇಷ್ಟ ಆಗಿಲ್ಲ, ಇಷ್ಟು ಒಳ್ಳೆಯದಾಗಿಲ್ಲ ಅಂದರೆ ನಾವು ಅದನ್ನು ಬಿಟ್ಟೇ ಬಿಡ್ತೇವೆ. ಹಾಗಾದರೆ ಬರ್ತದಾ ಪ್ರಾಕ್ಟೀಸ್ ಮಾಡದೆ? ಯಾವುದೂ ಹಾಗೆ ಪ್ರಾಕ್ಟೀಸ್ ಮಾಡದೆ ಬರೋದಿಲ್ಲ. ನನ್ನ ಹತ್ರ ತುಂಬ ಜನ ಈಗ ಕಮೆಂಟ್ ಮಾಡ್ತಾರೆ, ಏನಂದರೆ ನಾವು ಸ್ಟಿಚ್ ಮಾಡುವಾಗ ಬಟ್ಟೆಯ ಒಳಗಡೆಯಿಂದ ಬಟ್ಟೆಯ ಥ್ರೆಡ್ಡೇ ಬರ್ತದೆ, ಅದಕ್ಕೆ ಏನು ಸೊಲ್ಯೂಷನ್ ಹೇಳಿ? ನನ್ನ ಹತ್ರ ಇರುವ ಸೊಲ್ಯೂಷನ್ ಒಂದೇ, ಪ್ರಾಕ್ಟೀಸ್ ಅಷ್ಟೇ, ಬೇರೆ ಯಾವ ಸೊಲ್ಯೂಷನ್ ಇಲ್ಲ. ನಿಮಗೆ ನೀಡಲ್ ಚೇಂಜ್ ಮಾಡಿದರೂ ಕೂಡ ಸ್ಟಿಚಸ್ ಸರಿಯಾಗಲ್ಲ. ಆರಿ ವರ್ಕ್ ಫ್ರೇಮ್ ಅಂದರೆ ರಿಂಗ್ ಸರಿ ಮಾಡಿದರೂ ಕೂಡ ಸರಿ ಆಗಲ್ಲ, ಚೇಂಜ್ ಮಾಡಿದರೆ ಬಟ್ಟೆ ಚೇಂಜ್ ಮಾಡಿದರೂ ಸರಿ ಆಗಲ್ಲ. ಯಾಕಂದರೆ ನಿಮಗೆ ಬೇಕಾಗಿರೋದು ಪ್ರಾಕ್ಟೀಸ್, ಮೆಟೀರಿಯಲ್ ಚೇಂಜ್ ಮಾಡೋದಲ್ಲ. ಪ್ರಾಕ್ಟೀಸ್ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಆದಷ್ಟು ಪ್ರಾಕ್ಟೀಸ್ ಮಾಡಿ ಅಂತ ನಾನು ಹೇಳೋದು. ಯಾವಾಗಲೂ ಎಲ್ಲ ವೀಡಿಯೋದಲ್ಲಿ ನಾನು ಹೇಳೋದಷ್ಟೇ, ಪ್ರಾಕ್ಟೀಸ್ ಒಂದು ಜಾಸ್ತಿ ಮಾಡಬೇಕು. ನೀವು ದಿನಕ್ಕೆ 2 ಅಥವಾ 3 ಗಂಟೆ ನೀವು ಅದಕ್ಕಿಂತ ಕೊಡಬೇಕು. ನಾನೀಗ ಫುಲ್ ಡೇ ಕೊಡ್ತೇನೆ ನನ್ನ ಆರಿ ವರ್ಕಿಗೆ, ಯಾಕಂದರೆ ನನ್ನ ಬಿಸ್ನೆಸ್ ಇದೆ. ಸೊ ನಮಗೆ ಕಸ್ಟಮರಿದು ನೆಕ್ಸ್ಟ್ ಡೇ ವರ್ಕ್ ಕೊಡಬೇಕಂದ್ರೆ ಇವತ್ತು ನೈಟ್ ಆದರೂ ಕೂತ್ಕೊಂಡು ವರ್ಕ್ ಮಾಡಲೇಬೇಕಾಗುತ್ತೆ. ನಾನು ಅದರ ಟಚ್ಚಲ್ಲಿ ಯಾವಾಗಲೂ ಇರ್ತೇನೆ, 24 ಅವರ್ಸ್ ನಾನು ಅದರ ಟಚ್ಚಲ್ಲಿ ಇರ್ತೇನೆ ಆರಿ ವರ್ಕಿದ್ದು. ಸೊ ಹಾಗೆ ನಮ್ಮ ವರ್ಕ್ ಎಲ್ಲ ಫಾಸ್ಟ್ ಆಗುತ್ತೆ, ನೀಟ್ ಆಗುತ್ತೆ. ಸೊ ನೀವು ಕೂಡ ಹಾಗೆ ಜಾಸ್ತಿಗಿಂತ ಜಾಸ್ತಿ ಪ್ರಾಕ್ಟೀಸ್ ಮಾಡಿದರೆ ನಿಮ್ಮ ವರ್ಕ್ ಕೂಡ ನೀಟ್ ಆಗುತ್ತೆ, ಎಲ್ಲರ ಥರ ಕ್ಲಿಯರಾಗೂ ಕಾಣುತ್ತೆ. ಕಸ್ಟಮರ್ ಕೂಡ ಬರ್ತಾರೆ. ಇನ್ನೊಬ್ಬರು ಕಮೆಂಟ್ ಮಾಡಿದರು ನನಗೆ, ಕಸ್ಟಮರನ್ನು ಹೇಗೆ ಇಂಪ್ರೆಸ್ ಮಾಡೋದು ಅಂತ. ಕಸ್ಟಮರನ್ನು ಇಂಪ್ರೆಸ್ ಮಾಡಲಿಕ್ಕೆ ಏನಿಲ್ಲ, ನಾವು ಚೆಂದ ರೆಡಿಯಾಗಿ ನಿಂತರೆ ನಮ್ಮನ್ನು ನೋಡಿ ಇಂಪ್ರೆಸ್ ಆಗೋದಿಲ್ಲ ಕಸ್ಟಮರ್. ಏನು ಮಾಡಬೇಕಂದ್ರೆ ನಾನು ಮೊದಲೇ ಹೇಳಿದ್ದೇನೆ, ನೀವು ವರ್ಕ್ ಮಾಡಿರೋ ಬ್ಲೌಸಸ್ ಒಂದು 2-3 ಬ್ಲೌಸಸ್ ನೀವು ಇಟ್ಕೊಂಡು ಅದರ ಫೋಟೋಸ್ ಸೋಷಿಯಲ್ ಮೀಡಿಯಾಕ್ಕೆ ಅಪ್ಲೋಡ್ ಮಾಡಿ, ಫೇಸ್ಬುಕ್, ಇನ್ಸ್ಟಾಗ್ರಾಮ್. ಅಂದರೆ ನೀವೀಗ ಏನು ಥಿಂಕ್ ಮಾಡ್ತೀರಂದರೆ ಬೇರೆಯವರನ್ನು ನೋಡಿ, ಓ ಇವರಿಷ್ಟು ಅರ್ನ್ ಮಾಡ್ತಾರೆ ಮಂತ್ಲಿ, ನಾವು ಕೂಡ ಕಲಿತು ಅರ್ನ್ ಮಾಡಬೇಕು. ನಾವು ಹೇಗೆ ಅರ್ನ್ ಮಾಡ್ತಿದ್ದೇವೆ, ನಾವು ಹೇಗೆ ಗಳಿಸ್ತಿದ್ದೇವೆ ಹಣನ ಅಂದರೆ, ನಾವು ಕಲಿತು 2 ದಿನದಲ್ಲೇ ನಾವು ಹಣ ಗಳಿಸಿಲ್ಲ. ನಮಗೂ ತುಂಬ ಟೈಮ್ ಹಿಡಿದಿದೆ ಪ್ರಾಕ್ಟೀಸ್ ಮಾಡಿ, ಅದು ನೀಟ್ ಫಿನಿಶಿಂಗ್ ಬಂದು ಕಸ್ಟಮರನ್ನು ಹಿಡಿದು ಸ್ವಲ್ಪ ಪ್ರಾಬ್ಲಮ್ ಆಗಿ ಹಾಗೆಲ್ಲ ಆಗುತ್ತೆ. ಯಾವುದೇ ಬಿಸ್ನೆಸ್ ಆಗಲಿ ನಿಮಗೆ 1-2 ದಿವಸದಲ್ಲಿ ಕ್ಲಿಕ್ ಆಗಲ್ಲ. ಅಂಥ ಬಿಸ್ನೆಸ್ ಕ್ಲಿಕ್ ಆದರೂ ಅದು ತುಂಬ ಟೈಮ್ ಬಾಳಲಿಕ್ಕೆ ಬರಲ್ಲ ಅಂಥ ಬಿಸ್ನೆಸ್. ಅದಕ್ಕೆ ಏನು ಮಾಡಬೇಕಂದ್ರೆ, ಈಗ ನೀವು ನಾರ್ಮಲ್ ಆಗಿ ನಿಮ್ಗೆ ಈಗ ಆರಿ ವರ್ಕ್ ಗೊತ್ತಿದ್ದರೆ ಒಂದು 4-5 ಬ್ಲೌಸ್ ಪೀಸ್ ತಗೊಳ್ಳಿ, ನಿಮ್ಮ ಮೆಷರ್ ಹಾಕಿ ಡಿಸೈನ್ ಮಾಡಿ ಆ ಡಿಸೈನ್ನ ಪೋಸ್ಟ್ ಮಾಡಿ ಸೋಷಿಯಲ್ ಮೀಡಿಯಾಗೆ. ಆಗ ನಿಮಗೆ ಏನು, ಕಸ್ಟಮರ್ ನಿಮ್ಮ ಫಿನಿಶಿಂಗ್ ನೋಡಿ ನಿಮಗೆ ಕಾಲ್ ಬರುತ್ತೆ. ಇವತ್ತಲ್ಲದ್ರೆ ನಾಳೆ ಕಾಲ್ ಬಂದೇ ಬರುತ್ತೆ. ನೀವು ಒಂದು ದಿವಸ ಅಪ್ಲೋಡ್ ಮಾಡಿ ಸುಮ್ಮನೆ ಕೂತ್ರೆ ಆಗೋದಿಲ್ಲ, ಡೈಲಿ ಅಪ್ಲೋಡ್ ಮಾಡಬೇಕು. ಸೋಷಿಯಲ್ ಮೀಡಿಯಾ ಅಂದರೆ ಡೈಲಿ ನೀವು ಅಪ್ಲೋಡ್ ಮಾಡಬೇಕು, ಡೈಲಿ ನೀವು ಕಾಂಟ್ಯಾಕ್ಟಲ್ಲಿ ಇರಬೇಕು ಜನರ ಹತ್ರ. ಆಗ ಮಾತ್ರ ನಿಮಗೆ ಅವರು ಆರ್ಡ್ರ್ ಕೊಡ್ತಾರೆ. ನೀವು ಒಂದು ಸಲ ಅಪ್ಲೋಡ್ ಮಾಡಿ ಸುಮ್ಮನೆ ಇದ್ದರೆ ಅವರು ನಿಮ್ಮನ್ನು ಮರೆತೇ ಬಿಡ್ತಾರೆ. ಯಾವಾಗ ಪೋಸ್ಟ್ ಮಾಡಿದ್ದು ಎಲ್ಲರೂ ಡೈಲಿ ನೋಡ್ತಾರಾ? ಈಗ ನಾನು ಇವತ್ತು ಈ ವಿಡಿಯೋ ನೋಡಿದೆ, ನೀವೇನು ಬಂದು ಡೈಲಿ ನನ್ನ ವಿಡಿಯೋ ನೋಡ್ತೀರಾ? ಇಲ್ಲ. ಈ ವಿಡಿಯೋ ಯಾರಿಗೆ ಸಿಗುತ್ತೆ ಅವರು ನೋಡ್ತಾರೆ. ಹಾಗೆಯೇ ನೀವು ಫೋಟೋ ಹಾಕಿದರೆ ಯಾರಿಗೆ ಅದು ನೋಡಲಿಕ್ಕೆ ಸಿಗುತ್ತೆ, ಅವರಿಗೆ ಇಷ್ಟ ಆದರೆ ಅವರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಹಾಗೆ ಅಂದರೆ ಬಿಸ್ನೆಸ್ ಅಂದರೆ ನಾವು ಡೈಲಿ
ಏನು ಹೇಳೋದು, ಆ್ಯಕ್ಟಿವ್ ಆಗಿರಬೇಕು ಡೈಲಿ. ಅಂದರೆ ಒಂದು ದಿವಸ ಪೋಸ್ಟ್ ಹಾಕಿ ಸುಮ್ಮನೆ ಕೂತ್ಕೊಳ್ಬಾರ್ದು. ನಿಮ್ಮ ಸೋಷಿಯಲ್ ಮೀಡಿಯಾ, ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮು, ಯೂಟ್ಯೂಬು, ವಾಟ್ಸಪ್ ಎಲ್ಲ ಇದೆ. ಎಲ್ಲದಕ್ಕೂ ನೀವು ಅಪ್ಲೋಡ್ ಮಾಡ್ಬೋದು. ನಿಮಗೆ ಅಂದರೆ ಒಂದೊಂದು ಆ್ಯಪಿಗೆ ಒಂದೊಂದು ಸಲ ಫೋಟೋ ತೆಗಿಬೇಕು ಅಂತಿಲ್ಲ. ಒಂದು ತೆಗೆದ ಫೋಟೋವನ್ನು ಡೈಲಿ ಅಪ್ಲೋಡ್ ಮಾಡಬೇಕು ಎಲ್ಲ ಇದಕ್ಕೂ. ಸೊ ಆಗ ಕಸ್ಟಮರ್ ಸಿಗ್ತಾರೆ, ಆಗ ನಿಮ್ಗೆ ಐಡಿಯಾ ಬರುತ್ತೆ. ಅಂದರೆ ಕಸ್ಟಮರಿದ್ದು ಏನಿದೆ, ರಿಕ್ವೈರ್ಮೆಂಟ್ ಏನಿದೆ, ಕಸ್ಟಮರ್ಗೆ ಏನು ಬೇಕು ಏನು ಬೇಡ ಎಲ್ಲ ನಿಮ್ಗೆ ಗೊತ್ತಾಗುತ್ತೆ ಆಗ ನೀವು ಟಚ್ಚಲ್ಲಿದ್ದರೆ ಕಸ್ಟಮರ್ ಹತ್ರ. ಸೊ ಹಾಗೆ ಬಿಸ್ನೆಸ್ ತೆಗಿಯೋದು, ಗೊತ್ತಾಯ್ತಾ. ನಾವು ವರ್ಕ್ ಮಾಡಿದ ನಾವೀಗ ಆರಿ ವರ್ಕ್ ಕಲಿತ ತಕ್ಷಣ ಯಾರು ನಮಗೆ ವರ್ಕ್ ಕೊಡಲ್ಲ. ಸೊ ನಾವು ಸ್ವಲ್ಪ ಏನು ಮಾಡಬೇಕು, ಸ್ವಲ್ಪ ಅಡ್ವರ್ಟೈಸ್ಮೆಂಟ್ ಟೈಪ್ ಮಾಡಬೇಕು. ಅಂದರೆ ಹಣ ಕೊಟ್ಟು ಅಡ್ವರ್ಟೈಸ್ಮೆಂಟ್ ಕೊಡಬೇಡಿ. ಸೋಷಿಯಲ್ ಮೀಡ್ಯಾದಲ್ಲಿ ಫ್ರೀಯಾಗಿ ನಿಮಗೆ ಪೋಸ್ಟೆಲ್ಲ ಅಪ್ಲೋಡ್ ಮಾಡಲಿಕ್ಕಿರುತ್ತೆ. ಸೊ ಅದು ಮಾಡಿ, ಸ್ವಲ್ಪ ಕಷ್ಟಪಡಿ. ಕಷ್ಟಪಡದೆ ನೀವು ಸಕ್ಸಸ್ ಆಗಲಿಕ್ಕೆ ಚಾನ್ಸೇ ಇಲ್ಲ. ನಾನು ಬರೆದು ಕೊಡ್ತೇನೆ. ನೀವು ಕಷ್ಟಪಡದೆ ಆರಿ ವರ್ಕ್ ಕಲಿತು ಮನೆಯಲ್ಲಿ ಕೂತು ನಾನು ಆರಿ ವರ್ಕ್ ಕಲ್ತಿದ್ದೇನೆ ಆರ್ಡ್ರ್ ಕೊಡಿ ಅಂದರೆ ಯಾರೂ ಕೊಡಲ್ಲ. ಸೊ ಕಷ್ಟಪಡಬೇಕು, 4 ಜನರು ಕಾಂಟ್ಯಾಕ್ಟ್ ಆಗಬೇಕು. ಗೂಗಲಲ್ಲಿ ತುಂಬ ಫೋಟೋಸ್ ಇದು ಟೈಲರ್ಸ್ನವರ ನಂಬರ್ ಇದೆ, ಅದನ್ನು ತೆಗೆದು ಕಾಲ್ ಮಾಡಿದರೆ ಟೈಲರ್ಸ್ನವರು ಬೇಕಾದರೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಈಗ ನೋಡಿ, ನೀವೀಗ ಟೈಲರ್ನ ಹತ್ರ ಹೋದ್ರಿ, ನಾವು ವರ್ಕ್ ಮಾಡ್ತೇವೆ ಅಂತ ಹೇಳಿದರು. ಆಗ ಅವ್ರು ನಿಮ್ಮ ಮುಖ ನೋಡಿ ವರ್ಕ್ ಕೊಡ್ತಾರೆ? ಇಲ್ಲ, ನೀವು ಮಾಡಿರೋ ವರ್ಕ್ ಇದೆಯಾ ಅಂತ ಕೇಳ್ತಾರೆ. ಆಗ ಸ್ಯಾಂಪಲ್ ನೀವು ಕೊಟ್ಟರೆ ಅದನ್ನು ನೋಡಿ ಅವರು ವರ್ಕ್ ಕೊಡ್ತಾರೆ. ಅದಕ್ಕೆ ಹೇಳೋದು, ನಿಮ್ಮ ಬ್ಲೌಸ್ ಪೀಸ್ನ ಮೇಲೆ ನೀವು ವರ್ಕ್ ಮಾಡಿ ಇಟ್ಕೊಳ್ಳಿ, ಸ್ವಲ್ಪ ಸ್ಟಾಕ್ ಇಟ್ಕೊಳ್ಳಿ ಅಂತ. ಸೊ ಮಾತಾಡ್ತಾ ನನ್ನ ವರ್ಕೇ ಮುಗಿತಾ ಹೋಯಿತು. ಸೊ ನೆಕ್ಕಿದ್ದು ವರ್ಕ್ ಮಾಡ್ತಿದ್ದೇನೆ, ಸ್ಲೀವ್ ಇದ್ದು ವರ್ಕ್ ಕಂಪ್ಲೀಟ್ ಆಯಿತು. ನಾನಂದರೆ ಬ್ಲೌಸ್ ಡಿಸೈನರ್ ಜೊತೆಗೆ ಸ್ವಲ್ಪ ಟಿಪ್ಸ್ ಕೂಡ ಕೊಡ್ತೇನೆ. ಅಂದರೆ ಆರಿ ವರ್ಕ್ ಕಲಿಯೋದು ಮಾತ್ರ ಅಲ್ಲ, ಹೇಗೆ ಬಿಸ್ನೆಸ್ ತೆಗಿಬೇಕು ಅಂತ. ನೀವೇನು ಮಾಡ್ತೀರಾ ಅಂದರೆ ಆರಿ ವರ್ಕ್ ಕಲಿತೀರಾ, ವರ್ಕ್ ಸಿಗದಿದ್ದರೆ ಬಿಟ್ಟೇ ಬಿಡ್ತೀರಾ, ಇದರ ಹಿಂದೆ ಯಾರು ಹೋಗೋದು ಹಾಗೆ ಮಾಡಬೇಡಿ ಯಾವತ್ತು. ನೀವು ಯಾವತ್ತು ಕಲಿತ ವಿದ್ಯೆಯನ್ನು ನೀವು ಕಲಿಯುವಾಗ ಎಷ್ಟು ಟೈಮ್ ನಿಮಗೆ ಅದಕ್ಕೋಸ್ಕರ ಇಟ್ಟಿರ್ತೀರಿ, ಎಷ್ಟು ಬೆನ್ನು ನೋವು, ಎಷ್ಟು ಕಾಲು ನೋವು ಬಂದಿರುತ್ತೆ, ಅದನ್ನೆಲ್ಲ ಯಾಕೆ ವೇಸ್ಟ್ ಮಾಡ್ತೀರಾ ನೀವು ಅಷ್ಟು ಕಷ್ಟಪಟ್ಟು ಕಲ್ತಿರ್ತೀರಲ್ಲ, ಅದನ್ನು ಯಾವುದಾದ್ರೂ ಒಂದು ನಿಮ್ಮ ಜೀವನಕ್ಕೆ ಉಪಯೋಗಿಸ್ಕೊಳ್ಳಿ. ಅಂದರೆ ತುಂಬ ಜನರನ್ನು ಕಾಂಟ್ಯಾಕ್ಟ್ ಮಾಡಿ. ಗೂಗಲಲ್ಲಿ ತುಂಬ ಟೈಲರ್ಸ್ ನಂಬರ್ ಇರುತ್ತೆ. ನಿಮ್ಮ ಊರಿದ್ದೇ ಟೈಲರ್ ಆಗಬೇಕು ಅಂತ ಇಲ್ಲ, ಎಲ್ಲಿ ಇಂಡಿಯಾದಲ್ಲಿ ಯಾವ ಟೈಲರ್ ಇದ್ದರೂ ನೀವು ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಭಾಷೆ ಬರುತ್ತಾ, ನಿಮಗೆ ನಮ್ಮ ಭಾಷೆ ಬಿಟ್ಟು ಕನ್ನಡ ಭಾಷೆ ಬಿಟ್ಟು ಬೇರೆ ಭಾಷೆ ಬರಲ್ಲ ಅಂತಂದರೆ ಕರ್ನಾಟಕದ ಟೈಲರ್ಸ್ ಎಷ್ಟೋ ಇದ್ದಾರೆ. ಎಷ್ಟು ಜಿಲ್ಲೆ ಇದೆ ನಮ್ಮ ಕರ್ನಾಟಕದಲ್ಲಿ, ಎಷ್ಟೋ ಟೈಲರ್ಸ್ನವರಿಗೆ ಬೇಕಿರ್ತಾರೆ ಆರಿ ವರ್ಕ್ ಕಡಿಮೆಗೆ ಮಾಡಿಕೊಡುವವರು. ಈಗಂದರೆ ಕಾಸ್ಟ್ಲಿ ಇದೆ, ಅಂದರೆ ಬೇರೆ ಬೇರೆ ಕಡೆಯಿಂದ ಬಂದವರು ಅವರ ಏನು ಚಾರ್ಜ್ ಉಂಟು, ಲೇಬರ್ ಚಾರ್ಜ್, ಶಾಪ್ ಚಾರ್ಜ್ ಎಲ್ಲ ಹಾಕಿ ಬ್ಲೌಸ್ನ ಮೇಲೆ ಹಾಕಿರ್ತಾರೆ. ಅಂದರೆ ಪ್ರೈಸ್ ಈಗ ನಾವು 1,500 1,000ಕ್ಕೆ ಮಾಡಿಕೊಡೋದು, ಔಟ್ಸೈಡ್ 3,000 ಎಲ್ಲ ಇದೆ. ಅದು ಹೇಗೆ ಪ್ರೈಸ್ ಜಾಸ್ತಿ ಆಯಿತು? ಯಾಕಂದರೆ ಅವರಿಗೆ ಅವರದ್ದೇ ಎಕ್ಸ್ಪೆನ್ಸ್ ಇರುತ್ತೆ, ಖರ್ಚಿರುತ್ತೆ. ಆ ಖರ್ಚನ್ನೆಲ್ಲ ನಿಮ್ಮ ಬ್ಲೌಸಿನ ರೇಟಿನ ಮೇಲೆ ಹಾಕ್ತಾರೆ ಅಷ್ಟೇ. ಸೊ ತುಂಬ ಟೈಲರ್ಸ್ನವರಿಗೆ ತುಂಬ ಕಡಿಮೆಗೆ ಮಾಡಿಕೊಡುವವರು ಬೇಕಿರ್ತಾರೆ, ಅಂಥವರನ್ನು ಕಾಂಟ್ಯಾಕ್ಟ್ ಮಾಡಿ. ಅಂಥವರನ್ನು ಡೈಲಿ ಅವರಿಗೆ ಫೋಟೋಸ್ ಕಳಿಸೋದಾಗಲಿ, ತುಂಬ ಫೋಟೋಸ್ ಕಳಿಸಬೇಡಿ, ಒಮ್ಮೆ ಕಳಿಸುವಾಗ 100-200 ಫೋಟೋ ಕಳಿಸಬೇಡಿ, ಒಂದು 2-3 ಕಳಿಸಿ ಡೈಲಿ. ಸೊ ಅವ್ರು ಯಾವತ್ತಾದರೂ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಪೇಷನ್ಸ್ ಬೇಕು ಮೇನ್, ಆಯಿತಾ, ತಾಳ್ಮೆ ಬೇಕು ಈ ವರ್ಕಲ್ಲಿ. ನೀವೆಷ್ಟು ತಾಳ್ಮೆಯಿಂದ ಈ ವರ್ಕನ್ನು ನೀವು ತಗೊಂಡೋಗ್ತೀರಾ ಮುಂದೆ, ಅಷ್ಟೇ ವರ್ಕ್ ತಾಳ್ಮೆಯಿಂದ ನಿಮ್ಮನ್ನು ಕೂಡ ಕಾಯ್ತಾ ಹೋಗುತ್ತೆ, ಗೊತ್ತಾಯಿತಾ. ಅದಕ್ಕೆ ಹೇಳೋದು, ಆದಷ್ಟು ಜನರನ್ನು ಕಾಂಟ್ಯಾಕ್ಟ್ ಆಗಿ. ಅಂದರೆ ಡೈಲಿ ಮಾತಾಡಬೇಕು ಅಂತ ಹೇಳಲ್ಲ, ಡೈಲಿ ಮಾರ್ನಿಂಗ್ ಮತ್ತು ಗುಡ್ ಮಾರ್ನಿಂಗ್ ಮೆಸೇಜ್ ಹಾಕಿ ಒಂದು 2-3 ಫೋಟೋಸ್ ಹಾಕಿ ನಿಮ್ಮ ಬ್ಲೌಸ್ ವರ್ಕಿದ್ದು. ಸೊ ಯಾವತ್ತಾದರೂ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೇ ಮಾಡ್ತಾರೆ. ಯಾಕಂದರೆ ಈ ಟ್ರಿಕ್ಸ್ ನಾನು ಸುಮ್ಮನೆ ಹೇಳೋದಲ್ಲ, ನಾನು ಯೂಸ್ ಮಾಡಿದ್ದೇನೆ. ನನಗೆ ಎಷ್ಟೋ ಟೈಲರ್ಸ್ನವ್ರು ಏನು ಹೇಳಿಲ್ಲ, ಬಟ್ ನಾನು ಎಷ್ಟೋ ಟೈಲರ್ಸ್ನವ್ರಿಗೆ ಮಾರ್ನಿಂಗ್ ಎದ್ದು ಗುಡ್ ಮಾರ್ನಿಂಗ್ ಸರ್, ಗುಡ್ ಮಾರ್ನಿಂಗ್ ಮೇಡಮ್ ಅಂತ ಹೇಳಿ 2-3 ಬ್ಲೌಸ್ ಫೋಟೋಸ್ ಹಾಕ್ತಾ ಇದ್ದೆ. ಸೊ ಏನು ಗೊತ್ತಾ, ನಾವೀಗ ಒಂದು ಸಲ ಹಾಕಿದರೆ ಅವರು ನಮ್ಮನ್ನು ಮರ್ತೋಗ್ತಾರೆ. ಡೈಲಿ ಹಾಕಿದರೆ ಇವರು ಡೈಲಿ ಅಪ್ಡೇಟ್ ಮಾಡ್ತಾರೆ, ಇವರಿಗೆ ವರ್ಕ್ ಬೇಕು, ಇವರ ಫಿನಿಶಿಂಗ್ ಒಳ್ಳೆಯದುಂಟು ಅಂತ ಹೇಳಿ ಅವರು ನಮ್ಮನ್ನು ರಿಟರ್ನ್ ಕಾಂಟ್ಯಾಕ್ಟ್ ಆಗ್ತಾರೆ. ಸೊ ಹಾಗೆ ಜನರನ್ನು ಅವರು ಏನೇ ಅಂದ್ಕೊಳ್ಳಿ, ಅಂದರೆ ಏನೇ ಬೈಯಲ್ಲ, ಬಟ್ ಏನೇ ಅಂದ್ಕೊಳ್ಳಿ, ಇವರೇನು ಡೈಲಿ ಫೋಟೋಸ್ ಕಳಿಸ್ತಾರೆ ಅಂದರೆ ಪರವಾಗಿಲ್ಲ, ನಮಗೆ ಬಿಸ್ನೆಸ್ ಬೇಕು, ಅವರು ಏನಾದರೂ ಅಂದ್ಕೊಳ್ಳಿ, ನಮಗೆ ಬಿಸ್ನೆಸ್ ಬಂದರೆ ಆಯಿತು. ಒಮ್ಮೆ ನಿಮ್ಮ ಬಿಸ್ನೆಸ್ ಸೆಟ್ ಆಯಿತು ಅಂದರೆ ಮತ್ತೆ ಯಾರ ಕೈ ಹಿಡಿಬೇಕು ಅಂತಿಲ್ಲ, ನಾವು ಮಾಡಿದಷ್ಟೇ. ಅಂದರೆ ಸ್ಟಾರ್ಟಿಂಗ್ ನಾನು ಹಾಗೇ ಮಾಡ್ತಿದ್ದೆ, ಅಂದರೆ ತುಂಬ ಜನರನ್ನು ಕಾಂಟ್ಯಾಕ್ಟ್ ಆಗಿದೆ. ನನಗೆ ಗೂಗಲಿಂದ ಕೆಲವು ಟೈಲರ್ಸ್ನವರ ನಂಬರ್ ತೊಗೊಂಡು ಕಾಲ್ ಮಾಡಿದ್ದೆ. ಸೊ ಕೆಲವರು ಒಳ್ಳೇದು ಮಾತಾಡಿದ್ದಾರೆ, ಯಾರಿಗೂ ನನಗೆ ಬೈಲಿಲ್ಲ, ಹೇಳಿದರು ಓಕೆ ನಾವು ಕೊಡ್ತೇವೆ ಹಾಗೆ ಹೀಗೆ ಅಂತ ಹೇಳಿದರು. ಬಟ್ ಕೊಟ್ಟಿದ್ದಾರೆ, ಈಗ ಕೂಡ ಇದ್ದಾರೆ, ಟಚ್ಚಲ್ಲಿದ್ದಾರೆ ಆ ಟೈಲರ್ಸ್ ಎಲ್ಲ. ಈಗ ಅಂದರೆ ನನಗೆ ಯಾರ ಕಾಲು ಹಿಡಿಬೇಕು ಅಂತಿಲ್ಲ, ಯಾಕಂದರೆ ನನಗೆ ಕೊಡ್ತಾರೆ, ನನ್ನ ರೇಟಿಗೆ, ನನ್ನ ಫಿನಿಶಿಂಗಿಗೆ ಅವರಿಗೆ ಓಕೆ, ಅವರಿಗೆ ಒಳ್ಳೆಯದು ಅಂತ ಆಗುತ್ತೆ. ಸೊ ಎಲ್ಲರೂ ಬಂದು ಡಿಸೈನ್ ಎಲ್ಲ ಕೊಡ್ತಾರೆ. ನಮಗೆ ಒಮ್ಮೊಮ್ಮೆ ಸಿಗುವಾಗ 10-15 ಬ್ಲೌಸ್ ಸಿಗುತ್ತೆ ಒಟ್ಟಿಗೆ. ಸೊ ಹಾಗೆ
ಫಸ್ಟ್ ನಾವು ಅವರ ಕಾಲು ಹಿಡಿಲೇಬೇಕು. ಯಾಕಂದರೆ ನಮ್ಮ ಬಿಸ್ನೆಸ್ ಇಂಪ್ರೂವ್ ಆಗಬೇಕಂದ್ರೆ ನಾವು ಸ್ವಲ್ಪ ತಗ್ಗಿ ನಡಿಲೇಬೇಕು. ನಾವು ಬಿಸ್ನೆಸ್ ಸೆಟ್ ಆದಮೇಲೂ ತಗ್ಗಿಯೇ ನಡಿಬೇಕು. ಏನು ನಮ್ಮದು ದರ್ಪ ಏನು ತೋರಿಸಬಾರ್ದು ಕಸ್ಟಮರ್ ಮೇಲೆ. ಕಸ್ಟಮರ್ ಯಾವಾಗಲೂ ದೇವರ ಸಮಾನ. ಅವರು ಕೊಟ್ಟರೆ ನಮ್ಮ ಬದುಕು ಸ್ವಲ್ಪ ಒಳ್ಳೆಯದಾಗುತ್ತೆ, ಹಣ ಮಾಡ್ಬೋದು. ನಾವೇ ದೊಡ್ಡ ಶೋಕಿ ಮಾಡಿಕೊಂಡು, ಅಂದರೆ ನಾವೇ ದೊಡ್ಡ ಅವರಿಗೆ ಏನಾದರೂ ಹೇಳಿದರೆ ಅವ್ರು ಮತ್ತೆ ಬರಲ್ಲ. ಸೊ ಅದಕ್ಕೋಸ್ಕರ ಆದಷ್ಟು ತಗ್ಗಿ ಬಗ್ಗಿ ಕಸ್ಟಮರ್ ಹತ್ರ ಇರಿ. ನೀವು ತಪ್ಪು ಮಾಡದಿದ್ದರೆ ತಗ್ಗಿ ಬಗ್ಬೇಕು ಅಂತ ಇಲ್ಲ. ನಿಮ್ಮ ಬ್ಲೌಸ್ ವರ್ಕ್ ಚೆನ್ನಾಗಿದೆ ಆದರೂ ಅವ್ರು ಏನಾದರೂ ಹೇಳ್ತಿದ್ರೆ ನೀವು ಎದುರು ಮಾತಾಡ್ಬೋದು. ಬಟ್ ನಿಮ್ಮ ವರ್ಕಲ್ಲೇ ಮಿಸ್ಟೇಕ್ ಇತ್ತು ಅಂದರೆ ನೀವು ತಗ್ಗಿ ಬಗ್ಗಿಯೇ ಮಾತಾಡಬೇಕಾಗತ್ತೆ ಕಸ್ಟಮರ್ ಹತ್ರ. ಇಲ್ಲದಿದ್ದರೆ ಅವರು ಕೊಡದಿದ್ದರೆ ನಮಗೆ ಹಣ ಎಲ್ಲಿಂದ ಬರುತ್ತೆ? ನಾವು ವರ್ಕ್ ಮಾಡ್ತೇವೆ ಸರಿ, ಬಟ್ ಕಸ್ಟಮರ್ ಕೊಟ್ಟರೆ ಅಲ್ವಾ ನಮಗೆ ವರ್ಕ್ ಮಾಡಲಿಕ್ಕಾಗೋದು, ಹಣ ಮಾಡಲಿಕ್ಕಾಗೋದು. ಸೊ ಹಾಗಾಗಿ ಆದಷ್ಟು ಸ್ವಲ್ಪ ನೋಡಿ. ಆರಿ ವರ್ಕ್ ಕಲಿತ ತಕ್ಷಣ ಬಿಸ್ನೆಸ್ ಸೆಟ್ ಆಗಲ್ಲ ಯಾರ್ದು ಕೂಡ. ಸೊ ಹಾಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ಹೇಳೋದು ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ಮನೆಯಲ್ಲಿ ಯಾರು ಬಿಡೋದಿಲ್ವಾ ಬೇರೆಯವ್ರ ಹತ್ರ ಮಾತಾಡಲಿಕ್ಕೆ? ನಿಮ್ಮ ಒಂದು ಬಿಸ್ನೆಸ್ ಸೆಟ್ ಮಾಡಬೇಕು, ನಿಮ್ಮ ಲೈಫ್ ಒಂದು ಸೆಟ್ ಮಾಡಬೇಕು ಅಂತಿದೆಯಾ? ಎಲ್ಲವನ್ನು ಬಿಟ್ಟು ನಿಮ್ಮ ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ನಿಮ್ಮ ಹತ್ರ ಒಂದು ಸ್ವಲ್ಪ ಹಣ ಆಯಿತಾ, ಎಲ್ಲರೂ ಇರ್ತಾರೆ, ಗೊತ್ತಾಯ್ತಾ? ಸೊ ಮೇಯ್ನ್ ಈಗ ಹಣ ಮಾಡಬೇಕು. ಹಣ ಮಾಡೋದಂದರೆ ಒಳ್ಳೆ ರೀತಿಯಲ್ಲಿ ಹಣ ಮಾಡಬೇಕು, ಬಿಸ್ನೆಸ್ ಮಾಡಬೇಕು. ಓನ್ ಬಿಸ್ನೆಸ್ ಅಂದರೆ ಈಗ ಜಾಸ್ತಿ ಟ್ರೆಂಡಲ್ಲಿರೋದು ಜಾಬಿಗಿಂತ ಕೂಡ ಓನ್ ಬಿಸ್ನೆಸ್ ಮಾಡೋದು. ಎಲ್ರಿಗೂ ಇಷ್ಟ ಓನ್ ಬಿಸ್ನೆಸ್ ಮಾಡೋದು. ಸೊ ನನಗೆ ಕೂಡ ತುಂಬ ಇಷ್ಟ. ನಾನು 10 ವರ್ಷದಿಂದ ಇಷ್ಟಪಡ್ತಿದ್ದೆ ನಾವು ಓನ್ ಬಿಸ್ನೆಸ್ ಮಾಡಬೇಕು. ಬಟ್ ಫೈನಲಿ ನಾನು ಮಾಡಿದೆ. ಈಗ 4 ವರ್ಷ ಆಯಿತು ನನ್ನ ಓನ್ ಬಿಸ್ನೆಸ್ ನಡೀತಿದೆ, ಚೆನ್ನಾಗಿ ನಡೀತಿದೆ, ಏನು ಪ್ರಾಬ್ಲಮ್ ಇಲ್ಲ. ನನ್ನ ಬಿಸ್ನೆಸ್ಸಿನ ಈಗ ತುಂಬ ಬಿಸ್ನೆಸ್ ಬರುತ್ತಲ್ಲ, ನಂದೊಂದು ಟ್ರಿಕ್ಸ್ ಏನು ಗೊತ್ತಾ? ನಾನು ಬಾಯಿಗೆ ಬಂದ ರೇಟ್ ಹೇಳಲ್ಲ. ಮತ್ತು ಒಮ್ಮೆ ಕಸ್ಟಮರು ರೇಟ್ ಕೊಟ್ಟೋದ್ರೆ, ಅದು ರೇಟ್ ಹೇಳಿದರೆ ನಾನು ಕಸ್ಟಮರಿಗೆ ಐಟಮ್ ರೆಡಿ ಆದಮೇಲೆ 2,000 ಇದ್ದ ರೇಟು ನಾನು 4,000 ಅಂತ ಹೇಳಲ್ಲ. ಸೊ 500 ರೂಪಾಯಿ ಕೂಡ ನಾನು ಜಾಸ್ತಿ ಮಾಡಲ್ಲ. ಎಷ್ಟು ಕೊಟ್ಟಿದ್ದಾರೆ ಫಸ್ಟಿಗೆ ರೇಟ್ ಫಿಕ್ಸ್ ಮಾಡಿದ್ದಾರೆ ಅದೇ ರೇಟ್, ಅದೇ ಕಸ್ಟಮರಿಗೆ ಖುಷಿ ಆಗುತ್ತೆ. ಯಾಕಂದರೆ ಸ್ವಲ್ಪ ವರ್ಕ್ ಜಾಸ್ತಿ ಇದ್ದರೂ ನಾನೇನು ಜಾಸ್ತಿ ಕೇಳಲಿಕ್ಕೆ ಹೋಗಲ್ಲ. ಯಾಕಂದರೆ ಅವರು ಇನ್ನೊಮ್ಮೆ ಬರ್ತಾರೆ, ನಾವೊಂದು 100-200 ಬಿಟ್ಟರೆ, ಗೊತ್ತಾಯ್ತಾ? ಸೊ ಅದು ಟ್ರಿಕ್ಸ್. ನಾವು 100-200ಕ್ಕೆ ಬಾಯಿ ತೆಗೆದ್ರೆ ಮತ್ತೆ ಅವರು ಬರಲ್ಲ. ಸೊ ನನ್ನ ನೆಕ್ ಡಿಸೈನ್ ಕೂಡ ಕಂಪ್ಲೀಟ್ ಆಗ್ತಾ ಬಂತು. ಸೊ ನೋಡಿ, ನಾನಂದರೆ ಇದು ಹೀಗೇ ಹಾಕಿದ್ದು, ನಾನು ಡಿಸೈನ್ ಮಾಡಿದ ವಿಡಿಯೋ ಹಾಕಿದೆ. ನಿಮಗೆ ಕೂಡ ಸ್ವಲ್ಪ ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ ಹೇಳಬೇಕಿತ್ತು. ಸೊ ಅದಕ್ಕೋಸ್ಕರ ವಿಡಿಯೋ ಜೊತೆನೇ ಮಾತಾಡಿದೆ ನಿಮ್ಮ ಹತ್ರ. ಇದರಲ್ಲಿ ನಿಮಗೆ ಕಲೀಲಿಕ್ಕೆ ಆಗೋದಾದರೆ ಕಲೀರಿ. ಯಾಕಂದರೆ ನಾನು ಸ್ವಲ್ಪ ಸ್ಪೀಡಾಗಿ ಮಾಡ್ತಿದ್ದೇನೆ ಡಿಸೈನ್. ಯಾಕಂದರೆ ಇದು 2.5 ಗಂಟೆ ವಿಡಿಯೋ ಆಗಿದೆ. ನಾನು ವಿಡಿಯೋನ ಎಡಿಟ್ ಮಾಡುವಾಗ ನೋಡಿದೆ 2.5 ಗಂಟೆ ವಿಡಿಯೋ ನನಗೆ ಅಪ್ಲೋಡ್ ಮಾಡಲಿಕ್ಕಾಗತ್ತೆ. ಎಂಥ ಫಿಲ್ಮ್ 2.5 ಗಂಟೆ ಅಪ್ಲೋಡ್ ಮಾಡಲಿಕ್ಕೆ. ಅದನ್ನು ಕಟ್ ಮಾಡಿ ಪಾಸ್ಟ್ ಮಾಡಿ ಎಲ್ಲ ಮಾಡುವಾಗ ಇಷ್ಟ ಆಯಿತು ನೋಡಿ, ಇಷ್ಟು ಫಾಸ್ಟಾಗಿ ಬರುತ್ತೆ. ಸೊ ನೋಡಿ, ಫೈನಲ್ ಆಗಿ ನಾನು ತೋರಿಸ್ತೇನೆ ಹೇಗೆ ಬಂದಿದೆ ನೆಕ್ ಡಿಸೈನ್ ಅಂತ. ನೀವು ಕೂಡ ಮಾಡ್ಬೋದು. ನನ್ನ ಕ್ಲಾಸಲ್ಲಿ ಕಲ್ತಿರೋ ಸ್ಟೂಡೆಂಟ್ಸ್ಗೆಲ್ಲ ಜಸ್ಟ್ 7 ಡೇಸಲ್ಲಿ ನಾನು ಈ ಟೈಪ್ ವರ್ಕ್ ಎಲ್ಲ ಹೇಳಿಕೊಟ್ಟಿದ್ದೇನೆ. 7 ಡೇಸಲ್ಲಿ ಅವರೆಲ್ಲ ವರ್ಕ್ ಮಾಡ್ತಾರೆ. ಸೊ ನೋಡಿ, ಈಗ ಸ್ಟಿಚಸ್ ಆಗ್ತಾ ಬಂತು. ಸೊ ಕಲಿಬೋದು. ನನ್ನ ಸ್ಟೂಡೆಂಟ್ಸ್ 7 ಡೇಸಲ್ಲಿ ಈ ಟೈಪ್ ವರ್ಕ್ ಎಲ್ಲ ಮಾಡ್ತಾರೆ. ನಾನು ಜಸ್ಟ್ ಹೀಗೇ ವರ್ಕ್ ಅಪ್ಲೋಡ್ ಮಾಡಿದೆ. ಅಂದರೆ ಕಸ್ಟಮರಿದ್ದು ಬ್ಲೌಸ್ ಇತ್ತು. ಸೊ ಅದು ಕೂಡ ವರ್ಕ್ ಮಾಡಿ ನಾನು ನಿಮಗೆ ತೋರಿಸಿದ್ದೇನೆ ಡಿಸೈನ್ ಹೇಗೆ ಬರುತ್ತೆ. ಸ್ಟಾರ್ಟಿಂಗ್ ನೋಡುವಾಗ ಸಿಂಪಲ್ ಕಂಡಿತಲ್ಲ, ಈಗ ನೋಡಿ ಎಷ್ಟು ಗ್ರ್ಯಾಂಡ್ ಆಗಿದೆ ನೋಡಿ. ನಾನು ಸ್ಟಾರ್ಟಿಂಗ್ ಒಂದು ವಿಡಿಯೋ ಹಾಕಿದ್ನಲ್ಲ, ಇದೇ ಬ್ಲೌಸ್ ವರ್ಕಿದ್ದು ಹೇಗೆ ಆಗಿದೆ ಅಂತ. ಸೊ ಅದೇ ಇದರ ಕಂಪ್ಲೀಟ್ ಫೋಟೋ, ಅಂದರೆ ಡಿಸೈನ್ ಎಲ್ಲ ಕಂಪ್ಲೀಟ್ ಆದದ್ದು. ಸೊ ಈ ಕಲರಲ್ಲೆಲ್ಲ ವರ್ಕ್ ನಿಮಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಸ್ವಲ್ಪ ಡಾರ್ಕ್ ಶೇಡ್ ಕಾಣ್ತುಂಟು ಬೀಡ್ಸ್, ಯಾಕಂದರೆ ಇದು ಡಾರ್ಕ್ ಕಾಪರ್ ಕಲರ್. ಇದರ ಝರಿ ಉಂಟಲ್ಲ, ಅದು ತುಂಬ ಕಾಪರ್ ಕಲರ್ ಇದೆ. ಓಕೆ, ಸೊ ಯಾರಿಗೆಲ್ಲ ನನ್ನ ಮಾತು ಇಷ್ಟ ಆಯಿತು, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಇನ್ನೇನು ಲೈಕ್ ಮಾಡಿ. ಆನ್ಲೈನ್ ಕ್ಲಾಸ್ ಇದೆ, ಬೇಕಾದವರು ಜಾಯ್ನ್ ಆಗ್ಬೋದು. ನಾನು ಕೆಳಗಡೆ ನಂಬರ್ ಕೊಟ್ಟಿರ್ತೇನೆ, ಬೇಕಾದರೆ ಜಾಯ್ನ್ ಆಗಿ. ಕನ್ನಡದಲ್ಲಿರುತ್ತೆ, 30 ಡೇಸ್ ಇರುತ್ತೆ ಕ್ಲಾಸಸ್. So bye guys, thank you.